ಕೆಸಿಗ ಮತ್ತೊಂದು ಅಂದರೆ ರೂಪಾಯಿ ಮೌಲ್ಯ ದಿನೇ ದಿನೇ ಕುಸಿತಾ ಹೋಗ್ತಾ ಇದೆ. ಸೊ 96 ರೂಪಾಯಿ ಸಮಥಿಂಗ್ ಆಗಿದೆ ಈಗ $1ಗೆ. ಸೊ ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ ಆರ್ಥಿಕ ತಜ್ಞರಾಗಿರುವಂಥ JR ಬಂಗೇರ ಅವರಿಗೆ. ಸರ್, ರೂಪಾಯಿ ಮೌಲ್ಯ ಕುಸಿತ ಆಗ್ತಾನೇ ಇದೆ, ಏನು ಸರ್ ಕಾರಣ, ಏನು ಕತೆ? ರಿಸರ್ವ್ಸ್ ಏನಿದೆ ನಮ್ಮದು $720 ಬಿಲಿಯನ್ ಇತ್ತು. ಈಗ ಇಳಿದು ಸಾಧಾರಣ 697 ಬಂದಿದೆ. 90 ಇತ್ತು, ಈಗ 97ಕ್ಕೆ ಬಂದಿದೆ. ಹೌದು. ಅದು ಮೇನ್ ಔಟ್ಫ್ಲೋ ನಮ್ದು ಯಾವುದು ಅಂತ ಹೇಳಿದ್ರೆ ಒಂದರಲ್ಲಿ ಗೋಲ್ಡ್ ಪರ್ಚೇಸ್ ಆಲ್ಮೋಸ್ಟ್ ಅಬೌಟ್ 700 ಟನ್ಸ್ ನಾವು ಇದು ಇಂಪೋರ್ಟ್ ಮಾಡಿದ್ದೇವೆ. ಅದು ಇಟ್ ಗೋಸ್ಟ್ ಅಬೌಟ್ 71 ಬಿಲಿಯನ್ಸ್ ಪರ್ ಇಯರ್. ಅದಾದಮೇಲೆ ನಮ್ಮದು ಆಯಿಲ್ ಆಯಿಲ್ ಇಸ್ 88% ಆಫ್ ದ ಆಯಿಲ್ ಇಸ್ ಇಂಪೋರ್ಟ್ ಆಗಿದೆ. ಇದು ಮೇಜರ್. ಆಮೇಲೆ ನೆಕ್ಸ್ಟ್ ಈಸ್ ಲಿಥಿಯಮ್, ಎಲೆಕ್ಟ್ರಾನಿಕ್ಸ್ ಕಂಪೋನೆಂಟ್ಸ್. ಈ ಎಲೆಕ್ಟ್ರಾನಿಕ್ಸ್ ಎಲ್ಲ ಬಂದುಕೊಟ್ರೆ ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದೆ ಅಲ್ಲಿ. ಇದು ಗೋಲ್ಡಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂತ ಹೇಳಿ ಇಟ್ ಇಸ್ ಓನ್ಲಿ ವ್ಯಾಲ್ಯೂ ಎಡಿಷನ್. ಆಮೇಲೆ ಕೆಲವರು ನಮ್ದು ಏನಂದರೆ ಟ್ರೆಡಿಷನಲಿ ನಮ್ಮದು ಫ್ಯಾಮಿಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಫ್ಯಾಮಿಲಿ ಅದೊಂದು ಮನಸ್ಸಿಗೆ ಬಂದಿರ್ತದೆ. ಒಂದಷ್ಟು ಗೋಲ್ಡ್ ನಮ್ಮಲ್ಲಿ ಶೇಖರಣೆ ಮಾಡಿದರೆ ನಮ್ಮ ಸೇಫ್ಟಿ ಇರ್ತದೆ ಅಂತೇಳಿ ಇರ್ತದೆ. ದಟ್ ಈಸ್ ದ ಫ್ಯಾಮಿಲಿ ಟ್ರೆಡಿಷನ್. ಅದು ಆ ಟ್ರೆಡಿಷನ್ ಇನ್ನೂ ನಾವು ಬ್ರೇಕ್ ಮಾಡಲಿಲ್ಲ. ಇತ್ತೀಚೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾತಾಡುವಾಗ ಏನೋ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಇದೆ. ಬಟ್ ಈಗ ಏನಾಗಿದೆ ಅಂತೇಳಿ ಮದುವೆಗೆ ನಾವು ಕೊಡುವಾಗ ಮದುವೆ ಗೋಲ್ಡ್ ಜೊತೆಯಲ್ಲಿ ದುಡ್ಡು ಕೊಡಬೇಕು, ಖರ್ಚು ನೋಡ್ಕೊಳ್ಬೇಕು ಅಲ್ವಾ, ಹೆಣ್ಣು ಕೊಡುವಾಗ. ಸೊ ಇದು ಏನಾಗಿದೆ ಅಂತ ಇದೊಂದು ಟ್ರೆಡಿಷನ್ ಬಂದಿದೆ. ಅದರಿಂದಾಗಿ ಈಗ ನಾವು ಗೋಲ್ಡ್ ಇಂಪೋರ್ಟ್ ರೆಡ್ಯೂಸ್ ಮಾಡಿದರೆ ನಮ್ಮಲ್ಲಿ ಸ್ವಲ್ಪ ಬಿಲಿಯನ್ಸ್ ಉಳಿತದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ದ ರಿಸರ್ವ್ಸ್ ಹ್ಯಾಸ್ ಕಮ್ ಡೌನ್, ನ್ಯಾಚುರಲಿ ದ ಔಟ್ಫ್ಲೋ ಹ್ಯಾಸ್ ಗಾನ್. ನಾವು ಆಮೇಲೆ ಇದಿಲ್ಲ ಯಾರು ನಿಮ್ಮ ಇನ್ವೆಸ್ಟರ್ಸ್ ಕೂಡ ವಿಡ್ರಾಯಿಂಗ್ ಸ್ಲೋಲಿ. ಆಲ್ಮೋಸ್ಟ್ ಅಬೌಟ್ 27-32 ಬಿಲಿಯನ್ಸ್ ವಿಡ್ರಾ ಆಗಿದೆ ಇಲ್ಲಿ ಇಂಡಿಯಾದಿಂದ. ಬರ್ತದೆ ಹೋಗ್ತದೆ ಬಟ್ ಅಲ್ಲಿ ನಿಲ್ಬೇಕಲ್ಲ, ಇಲ್ಲಿ ನಿಂತ್ರೇ ನಮ್ಮದು ರುಪಿ ವ್ಯಾಲ್ಯೂ ಜಾಸ್ತಿ ಆಗೋದು. ಆಮೇಲೆ ರುಪಿ ವ್ಯಾಲ್ಯೂ ಯಾಕೆ ಜಾಸ್ತಿ ಅಂತ ಹೇಳಿದ್ರೆ ನಮ್ಮದು ಔಟ್ಫ್ಲೋ ಜಾಸ್ತಿ ಇರ್ತದೆ, ಇನ್ಫ್ಲೋ ಕಮ್ಮಿ ಆಗುತ್ತೆ, ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಸೊ ಇದು ಭಾಳ ಕಷ್ಟ ವಿಚಾರ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಇನ್ನೊಂದು ತಿಂಗಳು 2 ತಿಂಗಳು ಇದೆಲ್ಲ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೂ ತೊಂದರೆ ಬೀಳ್ತದೆ. ಆದರೆ ಸಿಂಗಾಪುರ್ ಪ್ರೈಮ್ ಮಿನಿಸ್ಟರ್ ಓಪನ್ ಆಗಿ ಹೇಳಿಬಿಟ್ರಲ್ಲ, ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ನೆಕ್ಸ್ಟ್ 3 ಮಂತ್ಸ್ ಅಂತೇಳಿ. ಯಾರಿಗೆ ಅವ್ರ ಜನರಿಗೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಫಾರ್ ನೆಕ್ಸ್ಟ್ 3 ಮಂತ್ಸ್ ಅಂತ. 2-3 ತಿಂಗಳು ನೀವು ಜಾಗೃತಿ ಇರಿ, ಇದು ಕಷ್ಟ ಇದೆ, ಇನ್ನೂ ಕಷ್ಟ ಇದೆ ಅಂತ ಹೇಳ್ತಾರೆ. ಅದು ಮೋದಿಯವ್ರು ಹೇಳಿದ್ದೇನೆ ತಪ್ಪೇನಿಲ್ಲ. ಏನು ಬೇರೆಯವರು ಏನು ಕ್ರಿಟಿಸೈಸ್ ಮಾಡಲಿ, ಆದರೆ ಅವ್ರೇನು ಹೇಳಿದ್ದಾರೆ 7 ಐಟಮ್ಸ್ ಅನ್ನು ಹೇಳಿದ್ದಾರೆ ಅವರು. ಅದರಲ್ಲಿ ನೀವು ಸ್ವಲ್ಪ ಖರ್ಚು ಕಡಿಮೆ ಮಾಡಿ, ನನ್ನ ವಿಚಾರ ಹೇಳ್ತೇನೆ, ನಾನು ಬೇರೆಯವ್ರ ವಿಚಾರ ಹೇಳೋದಿಲ್ಲ, ಹೇಳ್ತೇನೆ ಖರ್ಚು ಕಡಿಮೆ ಮಾಡಿ. ಆಮೇಲೆ ವಿದೇಶ ಪ್ರಯಾಣ ಮಾಡಬೇಡಿ. ಈಗ ವಿದೇಶ ಪ್ರಯಾಣ ಮಾಡಬೇಡಿ ಅಂತ ಯಾರು ಹೇಳಿದ್ರು? ಮೋದಿ ಅವರು 7 ರಾಷ್ಟ್ರಗಳಿಗೆ ಹೋಗ್ಲಿಲ್ವಾ? ಅದು ಅವಶ್ಯಕತೆ ಇದೆ, ಹೋಗಿದ್ದಾರೆ, ಕರೆಕ್ಟ್ ಅಲ್ವಾ? ಮತ್ತೆ ಅವಶ್ಯಕತೆ ಇದ್ದವ್ರು ಹೋಗಿ ಅಂತಾನೂ ಕೂಡ ಹೇಳಿದ್ದಾರೆ. ಸುಮ್ಮನೆ ಈಗ ಟ್ರಿಪ್ ಅಂತ ಹೋಗೋದು ಅದಕ್ಕೆಲ್ಲ ಬೇಡ. ನಾವೀಗ ನಮ್ದೊಂದು ಪ್ಲಾನ್ ಇತ್ತು, ಇತ್ತೀಚೆಗೆ ಒಂದು ಪ್ಲಾನ್ ಇತ್ತು, ಹೋಗೋದು ಬರೋದು ಅಂತೇಳಿ. 2 ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡಿದ್ದೇವೆ. ಯಾಕಂದ್ರೆ ಬೇಡ ಅಂತೇಳಿ. ಯಾಕಂದ್ರೆ ಈಗ ಸದ್ಯಕ್ಕೆ ಬೇಡ, ವಿಡಿಯೋ ಕಾನ್ಫರೆನ್ಸ್ ಮಾತಾಡಿ ಅಂತೇಳಿ. ವರ್ಕ್ ಫ್ರಮ್ ಹೋಮ್ ಅಂತೇಳಿ ಫಾರ್ IT ಅವರಿಗೆ, ಬಾಕಿ ಅವರಿಗೆ ವರ್ಕ್ ಫ್ರಮ್ ಮಾಡಲಿ ಆಗಲಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗೆ ಪೀಪಲ್ ಹ್ಯಾವ್ ಟು ಗೋ ಟು ಇದಕ್ಕೆ. ಅದಾದಮೇಲೆ ನೀವು ಖರ್ಚು ಕಡಿಮೆ ಮಾಡಿ ಅಂದರೆ ಎಸ್, ಈ ಖರ್ಚು ಕಡಿಮೆ ಒಳಗೆ ಇನ್ಫ್ಲೇಷನ್ ಬಂದೇ ಬರ್ತದೆ ಅಲ್ಲ. ಫುಡ್ ಇನ್ಫ್ಲೇಷನ್ ಆಗಿದೆ, ಅದಾದಮೇಲೆ ಬೇರೆ ಇನ್ಫ್ಲೇಷನ್ ಬರ್ತದೆ. ಯಾಕಂದರೆ ಇಲ್ಲಿ ಆಯಿಲ್ ಪ್ರೈಸ್ ಜಾಸ್ತಿ ಆದ ಕೂಡಲೇ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ದಿ ಕರೆಂಟ್ ಯಾವುದು ಇಂಡಿಯನ್ ಗೌರ್ಮೆಂಟ್. ಯಾಕೆಂತ ಹೇಳಿದರೆ $2 $3 ಜಾಸ್ತಿ, $1 ಇದಕ್ಕೆ ಗ್ಯಾಸ್ಗೆ ಜಾಸ್ತಿ, ಅಥವಾ ಇದಕ್ಕೆ ಆಟೋ ರಿಕ್ಷಾ ಓಡಿಸೋರಿಗೆ ಇವತ್ತು ಕೇಳ್ತಾ ಇದ್ದೇನೆ, ಏನಪ್ಪ ಹೆಂಗಿದೆ ಕಲೆಕ್ಷನ್? ಸ್ವಲ್ಪ ಕಲೆಕ್ಷನ್ ಇದೆ ಸರ್, ಖರ್ಚು ಜಾಸ್ತಿ ಇದೆ ಅಂತ. ಅಲ್ಲ, ಖರ್ಚು ಜಾಸ್ತಿ ಇದೆ. ಯಾಕೆಂದ್ರೆ ಅದು ಏನಂತ ಹೇಳಿದ್ರೆ ಉಳಿಯೋದು ಕಮ್ಮಿ ಆಗಿದೆ, ಕಮ್ಮಿ ಆಗಿದೆ. ಅದರಿಂದ ಏನಾಗಿದೆ ಅಂದರೆ ನೀವು ಹೇಳಿದಂಗೆ ರುಪಿ ವ್ಯಾಲ್ಯೂ ಡೈರೆಕ್ಟ್ಲಿ ಡಿಪೆಂಡ್ ಅಪಾನ್ ರಿಸರ್ವ್ಸ್. ನಮ್ಮಲ್ಲಿ ರಿಸರ್ವ್ಸ್ ಕಮ್ಮಿ ಆಗ್ತಾ ಹೋಗಿದೆ. ಈಗ 727 730 ಇತ್ತಲ್ಲ, ಅದು 800ಗೆ ಹೋದರೆ ಆಟೋಮೆಟಿಕ್ ರುಪಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಡಿಪೆಂಡೆನ್ಸ್ ಆನ್ ಡಾಲರ್ ಇರಬಾರ್ದು. ಈಗೇನೋ ಬ್ರಿಕ್ಸ್ ಕಂಟ್ರಿ ಸೇರಿಕೊಂಡು ಬ್ರಿಕ್ಸ್ ಚಲಾವಣೆಯ ಯಾವುದೋ ಒಂದು ವ್ಯವಹಾರ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಬ್ರಿಕ್ಸ್ ಈಗ ಏನೋ ಅಂತ ಹೇಳಿದ್ರೆ ನಾವು ವ್ಯವಹಾರ ನಮ್ಮ ರುಪಿನಲ್ಲೇ ರುಪಿನಲ್ಲಿ ತಗೊಳ್ಳುವಂಥ ವ್ಯವಹಾರಕ್ಕೆ ಮಾಡಿದ್ದಾರೆ. ರಷ್ಯಾದಲ್ಲಿ ತಗೊಳ್ಳೋ ರುಪಿನಲ್ಲಿ ನಾವು ಕೊಡುವಾಗ ನಮ್ಗೆ ಅವ್ರಿಗೆ ಏನು ಬೇಕು ನಾವು ಅಲ್ಲಿ ರುಪಿ ಕೊಡ್ತಾರೆ, ನಾವು ಕೊಡಬೇಕು ಅವ್ರಿಗೆ, ಆಯ್ತಲ್ಲ. ಇದೆಲ್ಲ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗ ನಾವು UAE ಇಂದ ತಗೊಳ್ತೇವೆ, ರಷ್ಯಾದಿಂದ ತಗೊಳ್ತೇವೆ, ಅದು ಬೇರೆ ಬೇರೆ ಒಂದು 4 ರಾಷ್ಟ್ರಗಳಿಂದ, ಸೌದಿಯಿಂದ ತಗೊಳ್ತೇವೆ. ಇದರಲ್ಲಿ ನಾವು ಮೊದಲು ಡಿಪೆಂಡೆನ್ಸ್ ಯಾವುದಿದ್ದದ್ದು ಓನ್ಲಿ ನಮಗೆ ಆವಾಗ ಬ್ಯಾನ್ ಮಾಡಿದಾಗ ರಷ್ಯಾದ ಡಿಪೆಂಡೆನ್ಸ್. ಈಗ ಯಾರು ಹೇಳಿದ್ರು ನಾವು $27 ಇತ್ತು, $30 ಇತ್ತು ನಾವು ಕ್ರೂಡ್ಗೆ. ನಾವು ಆವಾಗ ಇವತ್ತೇನಾದರೂ ಒಂದು ಪರ್ ಡೇ ಹೈವೇ ಕನ್ಸ್ಟ್ರಕ್ಷನ್ ಎಷ್ಟಾಗುತ್ತೆ, ಎಷ್ಟು ಪೋರ್ಟ್ ಹೊಸದಾಗಿದೆ, ಎಷ್ಟು ಏರ್ಪೋರ್ಟ್ ಎಷ್ಟಾಗಿದೆ, ಇದೆಲ್ಲ ಎಲ್ಲಿಂದ ಬರ್ತದೆ? ಸರ್ಕಾರ ದುಡ್ಡು ಬರೋದ್ರಿಂದ ಅಲ್ಲಿ ಏನು ಮಾಡ್ತಾರೆ ಅಲ್ಲ. ನಮ್ಮಿಂದ ನಮಗೆ ಕಡಿಮೆಯಲ್ಲಿ $30 $70 $60 ಬಂದಿತ್ತು. ಅವಾಗ ಬಂದಿದ್ದಾಗ ಅಲ್ಲಿ ಎಕ್ಸ್ಟ್ರಾ ಬರೀತಲ್ಲ ಪ್ರಾಫಿಟಬಿಲಿಟಿ,
ಸರ್ಕಾರಕ್ಕೆ ಬರುವಂಥದ್ದು. ಅದನ್ನು ಏನು ಮಾಡ್ತಾರೆ ಅವರು, ಹೈವೇನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಪೋರ್ಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಏರ್ಪೋರ್ಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ವೇರಿಯಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಇವತ್ತು ಏನಾದರೂ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಪರಿಸ್ಥಿತಿಯಿಂದ ಇನ್ನೂ ಅಷ್ಟು ಪರಿಸ್ಥಿತಿ ಆಗ್ತಿತ್ತು. ರೋಡು, ಪೋರ್ಟು, ಏರ್ಪೋರ್ಟು, ಯಾಕಂದರೆ ಇದು ವ್ಯವಹಾರಕ್ಕೆ ಜಾಸ್ತಿ ಆಗಿದೆ. ನಮ್ಮ ವ್ಯವಹಾರ ಯಾವುದು ಯಾವುದ್ರ ಖರ್ಚು, ನಮ್ಮ ಪ್ರೊಡಕ್ಷನ್ ಕಾಸ್ಟ್, ಸೇಲಿಂಗ್ ಕಾಸ್ಟ್ ಆ್ಯಂಡ್ ಪರ್ಚೇಸಿಂಗ್ ಕಾಸ್ಟ್. ಇದನ್ನೇ ನೋಡುವಾಗ ಇವತ್ತು ನೋಡಿದರೆ ನಾವು ಒಂದು ಕಸ್ಟಮರ್ ಹತ್ರ ಮಾತಾಡುವಾಗ ನಾನು ನಮ್ಮ ಎಕ್ಸ್ಪೀರಿಯನ್ಸ್ 4-5 ಜನ ಮಾತಾಡುವ ಹೆಂಗೆ ಹೇಳ್ತೇನೆ, ಸರ್ ಎಷ್ಟಕ್ಕೆ ಏನಾಗಿದೆ ಅಂತ ಹೇಳಿದ್ರೆ 20%ಇಂದ 30% ಡೌನ್ ಆಗಿದೆ. ಯಾವುದು ಪ್ರೊಡಕ್ಷನ್ ಡೌನ್ ಆಗಿದೆ, 20ರಿಂದ 30% ಪ್ರೊಡಕ್ಷನ್ ಡೌನ್ ಆಗಿದೆ. ಅದು ಎಫೆಕ್ಟ್ ಯಾರಿಗೆ ಆಗೋದು, ನಾಳೆ ಎಂಪ್ಲಾಯ್ಮೆಂಟ್, ಹೌದು, ನಾಳೆ ಎಂಪ್ಲಾಯ್ಮೆಂಟಿಗೆ. ಬಟ್ ಎಂಪ್ಲಾಯ್ಮೆಂಟ್ ತೆಗೆದಾಕೋಲ್ಲ ಅವ್ರನ್ನ ಇಟ್ಕೊಂಡು ಕೆಲಸ ಮಾಡಬೇಕು. ಏನಾಗಬೇಕು ಆಮೇಲೆ, ಈಗ ನೀವು ಒಂದು ಯಾವುದೇ ಇನ್ಪುಟ್ ಕಾಸ್ಟ್ ಅಂತ ಇರ್ತದೆ ನಮ್ಮಲ್ಲಿ, ಇನ್ಪುಟ್ ಕಾಸ್ಟನ್ನೇ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಪುಟ್ ಕಾಸ್ಟಿಗೆ ಮತ್ತು ಮ್ಯಾನೇಜ್ಮೆಂಟ್ ಕಾಸ್ಟು, ಫೈನಾನ್ಸ್ ಕಾಸ್ಟ್ ಎಲ್ಲ ಸೇರಿದರೆ ಮೊದಲು ಒಂದು ವಸ್ತುಗೆ 50 ರೂಪಾಯಿ ಬೆಲೆ ಇದ್ದರೆ ಅದರಲ್ಲಿ 35 ರೂಪಾಯಿ ಬರ್ತಾಯಿತ್ತು. ಈಗ 44 ರೂಪಾಯಿ ಬರ್ತದೆ, 48 ರೂಪಾಯಿ ಬರ್ತದೆ. ಅದು ಎಲ್ಲಿದೆ ದುಡ್ಡು ಅಲ್ಲಿ? ಓಕೆ, ಇಲ್ಲ ನಾನು ಹೇಳ್ತೀನಿ, ಯಾಕೆಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಹಸ್ ಗಾನ್ ಅಪ್, ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಹಸ್ ಗಾನ್ ಅಪ್, ಆ್ಯಂಡ್ ಅಗೇನ್ ಇದು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿಂದ ಏನಾಗಿದೆ ಅಂತ ಹೇಳಿ ಉದ್ಯಮ ನಡೆಸ್ಕೊಳ್ಬೇಕು, ಉದ್ಯೋಗ ಕೊಡಬೇಕು. ಈ ದೃಷ್ಟಿಯಿಂದ ಇವತ್ತು ಏನಾದರೂ ನಾವು ಹೇಳ್ಬೋದು, ಇದು ಇಟ್ಸ್ ಎ ಬ್ಯಾಲೆನ್ಸಿಂಗ್, ಎಲ್ಲ ಕಡೆಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸರ್ಕಾರ, ಕೇಂದ್ರ ಸರ್ಕಾರದವರು ಏನೇ ಇರಲಿ, ಮೋದಿಯವರು ಇರಲಿ, ಇನ್ನೊಬ್ಬರು ಇರಲಿ. ಬಟ್ ಇವತ್ತು ಮೋದಿಯವರು ಇದ್ದಿದ್ದರಿಂದ ನಾವು ಬಚಾವಾಗಿದೆ. ಯಾಕಂದರೆ UAE ನಾವು ಗ್ಯಾಸ್ ಡೈರೆಕ್ಟ್ ಬರ್ತದೆ ಇಲ್ಲಿಗೆ, ಅವರೇನೋ ಹೊಸ ಪೈಪ್ಲೈನ್ ಹಾಕ್ತಾರೆ, ಅದರಿಂದ ನಾವು ತಗೊಳ್ತೇವೆ. ಅದಾದಮೇಲೆ ನಾವು ಅವರಿಗೆ ಒಂದು ಗ್ಯಾಸ್ ಬರ್ತಾ ಇದೆ, ಕಚ್ಚಾ ತೈಲ ಬರ್ತಾ ಇದೆ, ಅದೇ ರೀತಿಯಲ್ಲಿ ನಮ್ಮ ಸೌದಿಯಿಂದ ಬರ್ತಾ ಇದೆ. ಆಮೇಲೆ ಈಗ ಡಿಫೆನ್ಸ್ಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ UAE ಇಂದ, ಅಲ್ವಾ? ಯಾಕೆ ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಒಂದು ಹಿತರಕ್ಷಣೆ, ನಮ್ಮ ರಾಷ್ಟ್ರದ ಹಿತರಕ್ಷಣೆ, ಜನರ ಹಿತರಕ್ಷಣೆ ಮಾಡುವಂಥ ಕೆಲಸ ಕಾರ್ಯವನ್ನು ಈ ಸರ್ಕಾರ ಮಾಡ್ತಾ ಇದೆ. ಎಸ್ ಸರ್, ಬರ್ತೀನಿ. ಅಶ್ವಥ್ ನಾರಾಯಣ್ ಸರ್, ಈಗ ಸಹಜವಾಗಿ ಇದ್ರ ಬಗ್ಗೆ ಮಾತನಾಡಬೇಕಾದ್ರೆ ಅವರು ಕೊಲ್ಲಿ ರಾಷ್ಟ್ರಗಳ ಯುದ್ಧ ಇದಕ್ಕೆಲ್ಲ ಕಾರಣ ಅಂತ ಹೇಳಿ BJP ಅವರು ಹಲವು ಜನ ಇದ್ರ ಬಗ್ಗೆ ಮಾತಾಡ್ತಾರೆ, ಈ ಬೆಲೆ ಏರಿಕೆ ಆಗೋದಕ್ಕೆ ಕಾರಣ. ಸೊ ಯಾಕೆ ಭಾರತ ಇರಾನ್ ಜೊತೆ ಡೈರೆಕ್ಟ್ ಒಪ್ಪಂದಗಳನ್ನು ಮಾಡಿಕೊಂಡು ಹರ್ಮುಜ್ನಿಂದ ಹಡಗುಗಳನ್ನು ಬರುವ ಹಾಗೆ ಮಾಡ್ಕೊಳ್ಬಾರ್ದು ಅಂತ? ನೋಡಿ, ಇರಾನು ಕಳೆದ ತಿಂಗಳಲ್ಲಿ ಇರಾನಿನ ವಿದೇಶಾಂಗ ಸಚಿವರು ಒಂದು ಓಪನ್ ಡಿಕ್ಲೇರ್ಡ್ ಅನ್ನ ಮಾಡಿದ್ರು. ಭಾರತದ ಯಾವುದೇ ಹಡಗುಗಳಿಗೆ ನಮ್ದು ತೊಂದರೆ ನಾವು ಕೊಡೋದಿಲ್ಲ ಅನ್ನತಕ್ಕಂಥದ್ನ ಮಾಡ, ಅದರಲ್ಲಿ 5 ರಾಷ್ಟ್ರಗಳಲ್ಲಿ ನಮ್ಮ ರಾಷ್ಟ್ರನು ಸೇರಿಸ್ಕೊಂಡು ಅವರು ನಮ್ಮ ಹಡಗುಗಳಿಗೆ ಫ್ರೀ ಬಿಟ್ರು. ಓಕೆ, ಯಾವ ನಮ್ಮ ಮತ್ತು ಇರಾನಿನ ಸಂಬಂಧದ ಮೇಲೇನೆ ಅದು ನಮ್ಮ ಭಾರತ ದೇಶದ ವಿದೇಶಾಂಗ ನೀತಿಗಳು ನೆರೆ ರಾಷ್ಟ್ರಗಳ ಜೊತೆ ಇರ್ತಕ್ಕಂಥ ಒಂದು ಸ್ನೇಹ ಸಂಬಂಧ ಮತ್ತು ವಿದೇಶಾಂಗ ನೀತಿನಲ್ಲಿ ಬೈಲಾಟರಲ್ ಡಿಸ್ಕಷನ್ ಅಲ್ಲಿ ನಾವು ಒಂದು ವಿಶ್ವಾಸದಿಂದ ಹೋಗ್ತಾ ಇರೋದ್ರಿಂದ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿಗೂ ನಮಗೂ ಎಷ್ಟು ಡಿಫರೆನ್ಸ್ ಇದೆ ಅನ್ನೋದನ್ನ ಕಾಂಗ್ರೆಸ್ ಅವರು ಯೋಚನೆ ಮಾಡಬೇಕಾಗಿದೆ. ಇದು ವಾರ್ ಪೀರಿಯಡ್ ಅಲ್ಲಿ ನಾವಿದ್ದೀವಿ. ಇದು ನೆರೆ ಹಾವಳಿ ಅಥವಾ ಭೂಕಂಪ ಹಾವಳಿ ಅಥವಾ ಸುನಾಮಿ ಅವಧಿನಲ್ಲಿ ನಾವಿಲ್ಲ. ನಾವು ವಾರ್ ಫೀಲ್ಡ್ ಅಲ್ಲಿ ಇರೋದು. 3 ರಾಷ್ಟ್ರಗಳ ಜೊತೆನಲ್ಲಿ ಯುದ್ಧ ನಡೆಯೋ ಸಂದರ್ಭದಲ್ಲಿ ಅದರದ್ದು ಎಫೆಕ್ಟ್ ನೆರೆ ರಾಷ್ಟ್ರಗಳಿಗಾಗಿದೆ. ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ಹೋಗ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇದ್ದು. ಇಲ್ಲಿ ಕರ್ನಾಟಕಕ್ಕೆ ಏನ್ ಬಂತು, ಕರ್ನಾಟಕಕ್ಕೆ ಏನ್ ಕೊಟ್ರು, ಏನ್ ಬಿಟ್ರು ಅನ್ನೋಂಥದ್ದಿಲ್ಲ. ಕರ್ನಾಟಕಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಏನ್ ಬರ್ಬೇಕೋ ಬಂದಿದೆ, ಏನ್ ಕೆಲಸ ಆಗ್ಬೇಕೋ ಆಗಿದೆ. ಈಗ ಒಬ್ಬ ನಮ್ಮ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಮಾತಾಡಿದ್ರು ನೋಡಿ, ಯಾವತ್ತೂ ಅಷ್ಟೇ ಕಾರ್ಖಾನೆ ಚೆನ್ನಾಗಿದ್ರೆ ಕಾರ್ಮಿಕನು ಚೆನ್ನಾಗಿರ್ತಾನೆ. ಬರೀ ಕಾರ್ಮಿಕನ ಲಾಭ ನಷ್ಟನೇ ನೋಡ್ಲಿಕ್ಕಾಗಲ್ಲ. ಕಾರ್ಖಾನೆಯ ಲಾಭ ನಷ್ಟ, ಕಾರ್ಮಿಕನ ಲಾಭ ನಷ್ಟ ಎರಡೂ ನೋಡಿದ್ರೆ ಕಾರ್ಖಾನೆ ಇದ್ರೆ ಕಾರ್ಮಿಕ ಅಲ್ವಾ? ಕಾರ್ಖಾನೆನೇ ಇಲ್ಲಾರ ಕಾರ್ಮಿಕ ಏನಾಗ್ತಾನೆ? ಕಮ್ಯುನಿಸಂ ಪಾಲಿಸಿ ಇದೆ. ಅಲ್ಲಿ ಅವ್ರದ್ದು ಹೆಂಗೆ ಅಂತ ಹೇಳಿದ್ರೆ ಕೆಲಸ ಮಾಡಲ್ಲ, ಆದಾ ಕಾಮ್ ಪೂರಾ ವೇತನ್. ಆ ಪಾಲಿಸಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇದ್ರದ್ದು ಕೆಲಸ ಮಾಡ್ಬೇಕು. ಕೆಲವು ಕಡೆ ಫಿಸಿಕಲಿ ಕೆಲಸ ಮಾಡ್ಬೇಕು, ಕೆಲವು ಕಡೆ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕು.